ನಮಸ್ಕಾರ ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಳಿ ಇರುವ ಚೇಳೂರು ಮತ್ತು ಹೊಸಕೆರೆ ಸಂತೆಗೆ ನಾವು ಬಂದಿದ್ದೇವೆ. ತುಂಬಾ ಸಿಗುತ್ತವೆ. ಅದು ಬೆಳಗಿನ ಜಾವ ಇಲ್ಲಿ ಎಷ್ಟು ಅಂದ್ರೆ ದಲ್ಲಾಳಿಗಳು ಅಂತ ಹೇಳ್ಬೋದು ಅಥವಾ ವ್ಯಾಪಾರಿಗಳು ಅಂತ ಹೇಳ್ಬೋದು, ಅವರೆಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಬೆಂಗಳೂರಿಗೆ. ಇವು ನಮ್ಮ ಕೋಳಿ ನಾವು ತಗೊಂಡೋಯ್ದು. ಇವರು ಬೇರೆಯವ್ರು ನಮ್ಮ ಅಂದ್ರೆ ಸ್ವಲ್ಪ ದೂರದಿಂದ ಬಂದವರು, ನಮಗೆ ಗೊತ್ತಿರೋರಂತಲ್ಲ, ಅಂದ್ರೆ ಅಲ್ಲಿವರವರು. ಇವರು 450 ರೂಪಾಯಿ 450 ರೂಪಾಯಿ ಹಂಗೆ ಮಾರಿದ್ರು. ಕೋಳಿಗಳು ಮಾತ್ರ ಫಸ್ಟ್ ಕ್ಲಾಸ್ ಆಗಿದ್ದು. ಇದು ಹೊಸಕೆರೆಗೆ ನಮ್ಮ ಅಲ್ಲಿ ಕೋಳಿ ಸೆಲ್ಲದಿಲ್ಲ, ಅಂದ್ರೆ 430 ಕೇಳಿದ್ರು, ನಾವು ಕೊಡ್ಲಿಲ್ಲ. ಅದಕ್ಕೆ ಹೊಸಕೆರೆಗೆ ಹೋಗಿ ಹೊಸಕೆರೆಗೆ ಅಲ್ಲಿ ಮಾರ್ಕೊಂಬಂದಿದ್ದು. ಹೊಸಕೆರೆ ಒಂದು ಸಿಕ್ಕಾಪಟ್ಟೆ ಕುರಿಗಳು ಇದಾವೆ. ಅಂದ್ರೆ ನಮಗೆ ಮೇಕೆ ಬೇಕಿತ್ತು ಮರಿಗಳು ಸಾಕಕ್ಕೆ. ಆದ್ರೆ ಏನ್ ಮಾಡ್ತೀರಾ, ಸಿಕ್ಕಾಪಟ್ಟೆ ರೇಟ್. ಸಾಕ ಮರಿಗಳು ಅಂತೂ ಕಡಿಮೆನೆ ಕೊಡ್ತಾ ಇಲ್ಲ. ಮಿನಿಮಮ್ ಅಂದ್ರೂ 7,500 ಸಣ್ಣ ಮರಿಗಳಿಗೆ. ಅವರು ಅಲ್ಲಿದ್ದ ನೋಡಿ ಬೆಳೆವು, ಅವಕ್ಕೆ 7,500 ಹೇಳ್ತಾ ಇದಾರೆ. ಅದು ಒಂದಕ್ಕೆ ಜೊತೆಗೆ 16,000 17,000 ಹೇಳ್ತಾರೆ. ಅಲ್ಲಿಂದ ಚೌಕಾಸಿ ಮಾಡ್ಕೊಂಡ್ ಬರ್ಬೇಕು ನಾವು. ಪ್ರತಿಯೊಂದು ಮರಿಗಳು ಸಖತ್ತಾಗಿದ್ದು, ಆದ್ರೆ ರೇಟ್ ಮಾತ್ರ ಸಾಕ ಮರಿ ರೇಟ್ಗಳು ಮಾತ್ರ ಹೆವಿ ಇಕ್ಕಿದ್ದಾರೆ. ನಾವು ಗುಬ್ಬಿಲ್ ಹೋದಾಗ ಹಂಗೆ ಆಯ್ತು. ಸಾಕ ಮರಿಗಳು ಮಾತ್ರ ರೇಟ್ ಮಾತ್ರ ಸಿಕ್ಕಾಪಟ್ಟಿದ್ದು. ಒಂದ್ ಪಕ್ಷ ಬೇಕಾದ್ರೆ ದೊಡ್ಡ ತಾಂಬಿಡ್ಬೋದು, ಆದ್ರೆ ಸಾಕ ಮರಿಗಳು ತಾಳಕ್ಕಾಗ್ತಿಲ್ಲ. ನಾವಂತ ರೈತರುಗಳು ಅದೇ ಯಾರಾದ್ರೂ ಹೆಣ್ಣು ಮರಿ ಸಾಕಿ ಮರಿಗಳನ್ನ ಮಾರಿರ್ತಾರಲ್ಲ ಅಂತವ್ರಿಗಾದ್ರೆ ಒಳ್ಳೆ ಲಾಭ. ನಾವು ಕೇಳಿದ್ವಿ ಎಷ್ಟು 8,000 ಹೇಳೋಣ ಆ ಮರಿಗೆ, ಇನ್ನೊಂದು 2,000 ಹಾಕಿದ್ರೆ ಒಂದ್ ಚೆನ್ನಾಗಿರೋ ಮೇಕೆನೆ ಬರ್ತದೆ, ಕುಯ್ಯೋ ಮರಿ ಅಂತದ್ರಲ್ಲಿ. ಅವರು ಹಂಗೆ ಹೇಳಿದ್ರು. ಮೇಕೆಗಳು ಮಾತ್ರ ಅಂದ್ರೆ ಕಡಿಯೋ ಮರಿಗಳು ಮಾತ್ರ ಸಕ್ಕದಾಗ ಬಂದಿದ್ರು. ಆದ್ರೆ ಇಲ್ಲಿ ಹೊಸಕೆರೆ ಸಂತೆಯಲ್ಲಿ ಟಿಕೆಟ್ ಇದಾವೆ. ಇವಾಗ ನಾವು ಕೋಳಿ ಮಾರಕ್ ಹೋಯ್ದು ಒಂದೊಂದು ಅಂದ್ರೆ 5 ಕೋಳಿಗೆ 20 ರೂಪಾಯಿ 30 ರೂಪಾಯಿ ತಗೊಂಡ್ರು. ನಮ್ಮವು 12 ಇದ್ವು, 12ಕ್ಕೆ 40 ರೂಪಾಯಿ ಅಂತ ತಗೊಂಡಿದ್ರು. ಆದ್ರೆ ಕೋಳಿಗಳು ಮಾತ್ರ ನಮ್ಮವು ಸಖತ್ತಾಗಿದ್ವು. ಲಾಸ್ಟ್ಗೆ ನಿಮಗೆ ವಿಡಿಯೋದಲ್ಲಿ ಒಂದ್ಸಲ ತೋರಿಸ್ತೀನಿ. ಅದೇ ರೀತಿ ಇಲ್ಲಿ ನಮಗೆ ಒಂದು ಅಂದ್ರೆ ಕೋಳಿ ದುಡ್ಡು ಬಂದಿತ್ತಲ್ಲ, ಅದ್ರಲ್ಲೇ ಮೇಕೆ ತಗೋಣ ಅಂತ ಹೋಯ್ದ್ವಿ. ಆದ್ರೆ ರೇಟ್ ನೋಡ್ರೆ ಆ ರೇಟ್ಗೂ ನಮ್ ಕೋಳಿ ಬಂದಿದ್ದ ದುಡ್ಡಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ, ಆ ತರ ಆಗೋಯ್ತು. ಅವ್ರು ಮಿನಿಮಮ್ ಅಂದ್ರೆ 8,000 ಹೇಳ್ತಾ ಇದ್ರು ಒಂದ್ ಮರಿಗೆ. ಸುಮಾರಾಗಿ ಒಂದ್ ಚೂರ್ ಚೆನ್ನಾಗಿತ್ತು ಅಂದ್ರೆ 9,000 10,000, ಅದ್ರಿಗಿಂತ ಕೆಳಗಿಲ್ಲ. ನಾವು ಅಲ್ಲಾಡಿ ಸಂತೆ ಪೂರ್ತಿ ಸುತ್ತಿದೀವಿ, ಆದ್ರೆ ಚೆನ್ನಾಗಿರೋ ಒಂದ್ ಮರಿ ಸಿಗ್ಲಿಲ್ಲ ನಮ್ಗೆ. ಹಂಗೆ ನಾವ್ ಅಪ್ಪಾಜಿ ಸಿಟ್ಟು ಹತ್ಬಿಟ್ಟು ಬಾ ಹೋಗೋಣ ಅತ್ತ ಅಂತೇಳಿ ಕರ್ಕೊಂಡ್ ಬಂದ್ಬಿಡ್ತು. ಆದ್ರೆ ಇವ್ರು ಸಾಕಿರೋರು ಅಂದ್ರೆ ಇವ್ರು ಮೇಯಿಸಿರ್ತಾರಲ್ಲ, ಅಂದ್ರೆ ದಿಂಡಾಗಿ ಅಂದ್ರೆ ತುಂಬಾ ಮೇಯಿಸ್ತಾರಲ್ಲ ಗುಂಪಾಗಿ, ಅವರುಗಳು ಗುಂಪಾಗಿ ಇಟ್ಕೊಂಬಂದಿರು ಮರಿಗಳನ್ನ. ಅವರು ಕಡಿಮೆ ಕೇಳಿದ್ರೆ ಕಡಿಮೆ ಕೊಡೋದೇ ಇಲ್ಲ, ಹಂಗೆ ಬೇಕು ವಾಪಸ್ ಹಿಡ್ಕೊಂಡು ಹೋಗ್ತೀವಿ, ನಿಮ್ಗೆ ಕೊಡಲ್ಲ ಓರಿ ಅಂತ ಹೇಳ್ತಾ ಇದ್ರು. ನಾವು ನೋಡಿ ಅಯ್ಯೋ ಎಷ್ಟಾದಂತ ನಾವು ಅಲ್ಲೇ ಸುತ್ತಾಡೋದು. ತಿಂಡಿ ಬೇರೆ ಮಾಡಿಲ್ಲ. ಬೆಳಗ್ಗೆ 7 ಗಂಟೆಗೆ ಅನಿಸುತ್ತೆ, 6:30 ಹೊರಟಿದ್ದು ಚೋಳೂರಿಗೆ. 7 ಗಂಟೆಗೆ ಹೊಸಕೆರೆ ಹೋಯ್ದ್ವಿ. ಹೊಸಕೆರೆಗೆ ಮರಿ ಎಲ್ಲ ನೋಡ್ಕೊಬೇಕಾದ್ರೆ ತುಂಬಾ ಲೇಟ್ ಆಗೋಯ್ತು. ಆಲೇ ಒಂದು 8:30 ಹತ್ತತ್ರ ಆಗೋಯ್ತು. ನಾವಿನ್ನೇನ್ ಮಾಡೋದು, ಅಯ್ಯೋ ಎಷ್ಟಂತ ನೋಡ್ತೀರಾ. ಮರಿಗಳು ಮಾತ್ರ ಸಕ್ಕತ್ತಾವ್ ತುಂಬಾ ಬಂದಿದ್ವು. ಅವು ಲೆಕ್ಕ ನನಗೆ ಗೊತ್ತಿಲ್ಲ, ಒಟ್ಟೋ ಸಿಕ್ಕಾಪಟ್ಟೆ ಇದು. ನೋಡಿದ್ರು ಮನುಷ್ಯಗಿಂತ ಜಾಸ್ತಿ ಕುರಿ ಮತ್ತೆ ಮೇಕೆಗಳು ಕಾಣಿಸ್ತಿದ್ವು. ಆದ್ರೆ ಸಾಕೆ ಮರಿಗಳು ದಲ್ಲಾಳಿಗಳೆಲ್ಲ ತಾಂಬಿಟ್ಟಿದ್ರು ರೈತರುಗಳ ಹತ್ರ ತಾಂಬಿಟ್ಟು ಅವರು ಮಾರ್ಕೊಳ್ಳೋರು. ಅವ್ರು ಕಡಿಮೆನೆ ಕೊಡ್ತಿಲ್ಲ, ಎಷ್ಟಿದ್ ಮಾಡೋರನ್ನ. ನಾವು ಅಯ್ಯೋ ಹೋದ್ರೆ ಹೋಗತ್ ಹೋಗಿಲಿ ಅಂತೇಳಿ ಸುಮ್ಮನೆ ನಮ್ಮ ಅಪ್ಪಾಜಿ ಬಾರ ಇವ್ರು ಕೊಡಲ್ಲ ಇವ್ರು ಕಡಿಮೆಗೆ ಅಂತೇಳಿ ನಮ್ಮ ಅಪ್ಪಾಜಿ ಕರೀತು. ನಾನು ಇತ್ತೋಟ್ ನೋಡಿ ನಂಗೂ ಬೇಜಾರಾಗೋಯ್ತು. ಮರಿಗಳು ಮಾತ್ರ ಸಕ್ಕತ್ತಾಗಿತ್ತು. ನನಗಂತೂ ಇಷ್ಟ ಆಗಿದ್ದು ಯಾವ್ದೋ ಒಂದಿತ್ತು, ಸಕ್ಕತ್ತಾಗಿತ್ತು ಅದ್ ಮರಿ. ಆದ್ರೆ ಅವನು 11,000 ಹೇಳ್ಬಿಡಣ ಒಂದ್ ಮರಿಗೆ. ಅದಕ್ಕೆ ಅಯ್ಯ ನೀವೇ ಇಕ್ಕಳ್ರಪ್ಪ ಅಂತೇಳಿ ನಮ್ಮ ಅಪ್ಪಾಜಿ ನನ್ನ ಕರ್ಕೊಂಡು ಹೊರಡ್ತು. ನಮ್ಮ ಅಪ್ಪಾಜಿ ವಿಡಿಯೋ ಮಾಡ್ತಾರೆ ನೋಡಿ ನಮ್ಗೆ ಬೈತದೆ, ಏನ್ ಹಂಗ್ ಮಾಡ್ತೀವಿ ಬಿಡೋ ಅಂತೇಳಿ. ಆದ್ರೆ ಏನೋ ಒಂಥರ ಖುಷಿ ಸಂತೆಗಳು ಹೋದಾಗ. ಆದ್ರೆ ಮೇಕೆಗಳು ಮಾತ್ರ ಸಕ್ಕತ್ತಾಗಿದ್ವು. ಅಂದ್ರೆ ಹೆಣ್ಮರಿಗಳು ಅಂದ್ರೆ ಈಲಾಗಿರುತ್ತಲ್ಲ, ಅಂದ್ರೆ ಪ್ರೆಗ್ನೆಂಟ್ ಆಗಿರುತ್ತಲ್ಲ, ಆ ಮರಿಗಳು ಮಾತ್ರ ಎಷ್ಟು 9,000 10,000ಕ್ಕೆಲ್ಲ ಕೊಡ್ತಾ ಇದ್ರು. ನಮ್ಮನೆಗೆ ತಗ ಅಂತ ಹೇಳಿದೆ, ಅವಕ್ಕೆಲ್ಲ ಮರಿ ಹಾಕಿ ಅದ್ರ ತಿಕ್ಕಮಕ ಎಲ್ಲ ತೊಳೆಯೋಷ್ಟೊತ್ತಿಗೆ ಹಾಗೆ ಹೋಗತ್ತೆ, ಬೇಡ ಬಾ ಅಂತ ಹೇಳಿದ್ರು. ಇಲ್ಲಿ ಜನಗಳು ಮಾತ್ರ ಜನನೂ ಹಂಗೆ ಇದ್ರು, ಮರಿಗಳು ಹಂಗೆ ತಂದಿದ್ರು. ನನಗಂದ್ರು ಇಲ್ಲಿ ಈ ಗುಂಪಲ್ಲಿ ನಂಗೊಂದ್ ಮರಿ ಇಷ್ಟ ಆಯ್ತು, ಸಕ್ಕದಾಗಿತ್ತು. ಕೊಡೋದೇ ಇಲ್ಲ ಅಂದ್ಬಿಟ್ಟ. ಈ ಚಿಕ್ಕ ಮರಿಗಳ್ಗೇನ ಎಷ್ಟು ಹತ್ತತ್ರ ಜೊತೆನೆ ಅಷ್ಟು 16,000 18,000 ಹೇಳ್ತಾರೆ. ನಮ್ಮಂತವ್ರು ಎಲ್ಲಿಂದ ತಾಂಬೇಕು, ಅದನ್ನ ಸಾಕಿ ಅದನ್ನ ತಿಕ್ಕಮಕ ತೊಳೆದು ಅದನ್ನೆಲ್ಲ ದೊಡ್ಡ ಮಾಡೋ ಅಷ್ಟಿಗೆ ಹೋಗೋದ್ ಮಾತ್ರ ಒಂದ್ 16 17 18. ಅದು ಚೆನ್ನಾಗಿತ್ತು ಅಂದ್ರೆ
ಒಂದು 20 ಹೋಗುತ್ತೆ ಆ ಮೇಕೆ. ಇಲ್ಲ ಅಂದರೆ ಬರೀ 12, 15, 14 ಅಷ್ಟೇ, ಅದ್ರ ಮೇಲೆ ಹೋಗಲ್ಲ. 1 ವರ್ಷ ಸಾಕಿರೋನು. ಪ್ರೆಗ್ನೆಂಟ್ಗಳು ಅಂದರೆ 5 ವರ್ಷ 6 ವರ್ಷ ಆಗಿರೋ ಮೇಕೆಗಳನ್ನ ತಂದು ಬಿಟ್ಟಿದ್ರು. ಅಂದರೆ ಪ್ರೆಗ್ನೆಂಟ್ ಇಲ್ಲಿರೋವೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟೇ. ನೋಡಿ, ಯಾರಾದರೂ ಇಷ್ಟ ಇರೋರು ಒಂದ್ಸಲ ಹೊಸಕೆರೆಗೆ ಹೋರಿ. ಮೇಕೆಗಳು ಮಾತ್ರ ಸಕ್ಕತ್ತಾಗಿದ್ದು. ಅಂದರೆ ಶನಿವಾರ ಮಾರ್ನಿಂಗ್ ಮಾತ್ರ ಇರೋದು ಅದು ಸಂತೆ. ಸರಿಯಾಗಿ ಗೊತ್ತಿಲ್ಲ. ಐ ಥಿಂಕ್ ಶನಿವಾರನೇ ಹೋಗಿದ್ದು ನಾವು. ಒಂದ್ಸಲ ವಿಚಾರಿಸ್ಕೊಂಡು ಹೋಗಿ. ಶನಿವಾರನ ಬಂದವರು ಕನ್ಫ್ಯೂಸ್ ಆಗ್ತಿದೆ ನನಗೆ. ಯಾರು ಹೋಗೋರು ಒಂದ್ಸಲ ವಿಚಾರಿಸ್ಕೊಂಡು ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಮೇಕೆಗಳು ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ. ಆ ಅಣ್ಣ ಅಂತೂ ಫುಲ್ಲು ಜೋಶಾಗಿದ್ದಾರೆ. ಅವ್ರು ಮೇಕೆ ಮರಿ ಇಟ್ಕೊಂಬಂದಿರೋರು. ನಾನು ಆ ಅಣ್ಣನ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ಆಗಲಿಲ್ಲ ಬೆಳಗಿನ ಜಾವದತ್ತು. ಆ ಅಣ್ಣ ಫುಲ್ಲು ಹೆಂಗಿದ್ರೆ ಫುಲ್ಲು ಹುಮ್ಮಸ್ಸಾಗಿದ್ದಾರೆ. ಫುಲ್ಲು ಯಾವ ಥರ ಹೇಳ್ಬೇಕು ಅಂದರೆ ಫುಲ್ಲು ಕಾನ್ಫಿಡೆನ್ಸ್ ಅವರಿಗೆ. ಯಾರಾದರೆ ನಾವು ಮಾತಾಡ್ಕೊಂತೀವಿ ನಮ್ಮ ಮರಿಗಳು ಅಂತೇಳಿ. ಇವೇ ಕೋಳಿಗಳೆಲ್ಲ ತಂದು ಇಲ್ಲಿ ಸ್ಟಾರ್ಟಿಂಗಲ್ಲೇ ಕರೀತಾರೆ ದಾರಿಲಿನ. ಇವೆಲ್ಲ ಬೇರೆಯರು, ಇವೆಲ್ಲ ಒಂಥರ ಸಣ್ಣಗಿದ್ವು. ಅವು ಸೇಲ್ ಅಲ್ಲಿಲ್ಲ. ಅಲ್ಲಿ ಮೇಲಿದಾವೆ ನೋಡಿ ನಮ್ಮವು. ಇವಾಗ ತೋರಿಸ್ತಾ ಅವು ನಾವು ತಗೊಂಡೋಗಿದ್ದು ಕೋಳಿಗಳು. ಎಷ್ಟು ಟೋಟಲ್ಲು 15 kg ಆಗಿತ್ತು. ಇದು ಹೊಸಕೆರೆಯಿಂದ ಬರ್ಬೇಕಾದ್ರೆ ಸಿಕ್ಕಿದ್ದು ವಿಡಿಯೋ. ಬರೋಣ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾರ